ಫ್ರೆಂಡ್, ಟೋಟಲ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 1ರಿಂದ ಹಿಡಿದು ಟೋಟಲ್ ಆಗಿ 11 ತನಕ ಕೂಡ ಪರ್ಫಾರ್ಮೆನ್ಸ್ ಅಂದರೆ ಎಲ್ಲರದ ಮನಸ್ಸು ಗೆದ್ದ, ಕರ್ನಾಟಕ ಜನತೆಯ ಮನಸ್ಸು ಗೆದ್ದ ಸುದೀಪ್ ಸರು ಟೋಟಲ್ ಆಗಿ 1ರಿಂದ ಹಿಡಿದು 11 ಸೀಸನ್ ತನಕ ಕೂಡ ಆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗಿರುವಂಥ ಬಿಗ್ ಬಾಸ್ನ ನಡೆಸಿಕೊಟ್ರು ಫ್ರೆಂಡ್ ಟೋಟಲ್ ಆಗಿ. ಆದರೆ ಈ ಒಂದು 11 ಸೀಸನ್ ಮುಗಿತು, 12ನೇ ಸೀಸನ್ಗೆ ಅವರು ಇರಲ್ಲ ಫ್ರೆಂಡ್. 12ನೇ ಸೀಸನ್ಗೆ ಅವರೇ ಹೇಳಿದರು ಫ್ರೆಂಡ್, ಸೀಸನ್ನು 11 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಗೆ, ಈ ಒಂದು 11 ಸೀಸನ್ ಆರಂಭ ಆಗೋಕ್ಕಿಂತ ಮುಂಚೆಗೆ ಅವರೇ ಹೇಳಿದ್ದು, ಈ ಒಂದು ಸೀಸನನ್ನು ಬಿಗ್ ಬಾಸ್ ಲಾಸ್ಟ್ ನಡೆಸ್ಕೊಡೋದು, ಇನ್ಮೇಲೆ ಬಿಗ್ ಬಾಸ್ನಲ್ಲಿ ನಡೆಸ್ಕೊಡಲ್ಲ ಅಂತ ಅವರೇ ಕಂಡೀಷನ್ ಆಗಿ ಹೇಳಿದ್ದರು ಆರೋಗ್ಯಕ್ಕಿಂತ ಮುಂಚೆ. ಆದರೆ ಈ ಒಂದು ಸೀಸನ್ ನಾವು ನೋಡಿದ್ವಿ, ಲಾಸ್ಟ್ ಹನುಮಂತ್ ಅವರು ಕೂಡ ವಿನ್ ಆದರು. ಅವ್ರ ಕೈಯಲ್ಲಿ ಲಾಸ್ಟ್ ವಿನ್ ಆದವರು ಹನುಮಂತ. ಇನ್ಮೇಲೆ ಈ ಒಂದು ಸ್ಥಾನನ, ಈ ಒಂದು ಬಿಗ್ ಬಾಸ್ ನಡೆಸ್ಕೊಟ್ರಲ್ಲ ಸುದೀಪ್ ಸರ್, ಇದೇ ರೀತಿ ಇನ್ನೊಬ್ಬ ಸುದೀಪ್ ಸರ್ ಸ್ಥಾನ ತುಂಬೋದಾ ಅನ್ನೋದಾದರೆ ನನಗನ್ಸುತ್ತೆ ಸುದೀಪ್ ಸರ್ ಹಾಗೆ ಬಿಗ್ ಬಾಸ್ ನಡೆಸ್ಕೊಡೋದು ಅಷ್ಟು ಸುಲಭದ ಮಾತಲ್ಲ ಫ್ರೆಂಡ್. ಟೋಟಲ್ ಆಗಿ ಹೇಳ್ತೀನಿ, ಯಾಕಪ್ಪ ಅಂದರೆ ಸುದೀಪ್ ಸರ್ ಬಿಗ್ ಬಾಸ್ ನಡೆಸ್ಕೊಡೋದೇ ಒಂದು ಕ್ರೇಜ್, ಅದು ಹೇಳೋಕ್ಕೆ ಆಗ್ತಿಲ್ಲ. ಆ ರೀತಿ ಒಂದು ಅವರಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡುವಂಥ ಪವರ್ ಇದ್ದಿದ್ದು ಅವ್ರಿಗೆ ಒಂದೇ ಒಬ್ಬರಿಗೆ ಅನ್ಕೊತೀನಿ ಫ್ರೆಂಡ್. ಟೋಟಲ್ ಹೇಳ್ಕೊಂಡ್ರೆ ಅವ್ರ ಸ್ಥಾನ ತುಂಬೋಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯನೇ ಇಲ್ಲ. ಆದರೆ ನನಗನ್ಸುತ್ತೆ ಬಿಗ್ ಬಾಸ್ನಲ್ಲಿ ನಾವು ಮಿಸ್ ಮಾಡ್ಕೊತೀವಿ. ಇನ್ಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಬ್ಬರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ, ಅದು ಸುದೀಪ್ ಸರ್ನ. ಇನ್ಮೇಲೆ ನನಗನ್ಸುತ್ತೆ ಮುಂದಿನ ಸೀಸನ್ 12ನೇ ಸೀಸನ್ನು ಬಿಗ್ ಬಾಸ್ ಅಷ್ಟು ಫೇಮಸ್ ಆಗಲು ಅಂತಾನೆ ಫ್ರೆಂಡ್. ಟೋಟಲಾಗಿ 11 ಸೀಸನ್ ಆಯಿತಲ್ಲ, 1ರಿಂದ 11 ಮಟ್ಟ, ಅಷ್ಟು ಕ್ರೇಜ್ 12 ಸೀಸನ್ಗೆ ಬರೋದು ಅನ್ನೋದು ಕೂಡ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಆದರೆ ಸುದೀಪ್ ಸರ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಟೋಟಲಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ಚಕ್ರವರ್ತಿ ಕಿಚ್ಚ ಸುದೀಪ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರಂಗೆ ಬಿಗ್ ಬಾಸ್ ನಡೆಸ್ಕೊಡೋಕ್ಕೆ ಯಾರಿಂದ ಕೈಲಿ ಸಾಧ್ಯ ಇಲ್ಲ. ಆದರೆ ನಡೆಸ್ಕೊಡ್ಬೇಕಂದ್ರೆ 1 ಸೀಸನ್ ಅಲ್ಲ, 10 ಸೀಸನ್ ಹೋದರೂ ಕೂಡ ಅವರಂತ ಇಷ್ಟು ಜನಕ್ಕೆ ಫೇಮಸ್ ಆಗಿರೋಂಥ ಬಿಗ್ ಬಾಸ್, ಮನೆಗೂ ಬಿಗ್ ಬಾಸ್ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ. ಅಷ್ಟು ಫೇಮಸ್ ಆಗುತ್ತೆ ಅಂದ್ಕೊಂಡು ಕಂಟೆಸ್ಟನ್ನು ಎಲ್ಲರೂ ಕೊಡ್ಬೋದು ಬಿಗ್ ಬಾಸ್ನಲ್ಲಿ. ಆದರೆ ನಡೆಸ್ಕೊಡೋರು ಹೊಸಬ್ರು ಯಾರು ಬರ್ತಾರೋ ಅವರು ಅಷ್ಟು ಬಿಗ್ ಬಾಸ್ ನಡೆಸ್ಕೊಡ್ತಾರೆ ಅನ್ನೋದು ನನಗೆ ಅನಿಸಲ್ಲ, ಇಷ್ಟು ಕ್ರೇಜ್ ಆಗುತ್ತೆ ಅನಿಸಲ್ಲ. ಆದರೆ 1ರಿಂದ 11 ಮಟ್ಟ ತುಂಬಾ ಕ್ರೇಜ್ ಇತ್ತು ಬಿಗ್ ಬಾಸ್. ಈ ಬಿಗ್ ಬಾಸ್ ನೋಡೋರಿಗೆ ಇನ್ಮೇಲೆ ಸುದೀಪ್ ಸರ್ನ ನೀವು 100% ನೋಡೋಕ್ಕೆ ಆಗಲ್ಲ. 11 ಮಟ್ಟ ಕಣ್ಣು ತಿನ್ಕೊಂಡ್ರಿ, 12ಕ್ಕೆ ಅವ್ರು ಸಿಗಲ್ಲ. ಇದೇ ಲಾಸ್ಟ್ ಆಗಿತ್ತು ಅವರ ಒಂದು ಬಿಗ್ ಬಾಸ್ ಸೀಸನ್ 11 ಫ್ರೆಂಡ್. ಟೋಟಲ್ ಆಗಿ ಬಿಗ್ ಬಾಸ್ನಿಂದ ಸುದೀಪ್ ಸರ್ ಹೊರಗೆ ಬಂದಿದ್ದಾರೆ. ಟೋಟಲ್ ಆಗಿ ನಡೆಸ್ಕೊಡೋಕೆ ಈ ಒಂದು ಪ್ರೋಗ್ರಾಮ್ ನಡೆಸ್ಕೊಡಲ್ಲ, ಆಮೇಲೆ ಬೇರೆಯವ್ರು ಬರ್ತಾರೆ. ಹಾಗೆ ನಿಮಗೇನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಸುದೀಪ್ ಸರ್ ಇರಬೇಕಿತ್ತ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.